ನಿಮ್ಮ ಸ್ಕೋರ್ ಅನ್ನ ಮ್ಯಾಕ್ಸಿಮೈಸ್ ಮಾಡೋಕೆ ನೀವು ಇದನ್ನ ಯಾವ ತರ ಓದಬೇಕು ಅಂದ್ರೆ ಡೈಲಿ 5ರಿಂದ 10 ಪುಟ ಓದಬೇಕು. ಒಂದೇ ಸಾರಿ ಕುಳಿತುಕೊಂಡು 100-200 ಪುಟ ಓದುವಂತ ಪುಸ್ತಕ ಅಲ್ಲ ಇದು. ಡೈಲಿ ಸ್ವಲ್ಪ ಎಂಜಾಯ್ ಮಾಡ್ತಾ ಓದುವಂತ ಪುಸ್ತಕ. 5ರಿಂದ 10 ಪುಟ ಅಷ್ಟೇ. ಓದುವಾಗಲೇ ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಅಂಡರ್ಲೈನ್ ಮಾಡ್ಕೊಂಡು ಬಿಡಬೇಕು. ಇದು ಪ್ರಬಂಧಗಳ ಸಂಕಲನ ಅಲ್ಲ, ಪ್ರಬಂಧಕ್ಕೆ ಬೇಕಾಗುವಂತ ಕಂಟೆಂಟ್ ಅನ್ನ ಇರುವಂತ ಪುಸ್ತಕ ಇದು. ಎಲ್ಲಕ್ಕಿಂತ ಮುಖ್ಯವಾಗಿ ಇದನ್ನ ಓದುವಾಗ ನಿಮಗೆ ದಣಿವಾಗಲ್ಲ. ಯಾಕಂದ್ರೆ ನಾವು ಬಳಸಿರುವಂತಹ ಹಾಳೆ ಕ್ರೀಮಿಶ್ ಇದೆ, ಆಫ್ ವೈಟ್ ಅಂತ ಕರೀತಾರೆ ಇದನ್ನ. ಕ್ರೀಮಿಶ್ ಕಣ್ಣಿಗೆ ಒಂಥರ ಸಮಾಧಾನ ತರ ಫೀಲ್ ಆಗುತ್ತೆ. ಹಳ್ಳಿಯ ಮಾಹಿತಿ ಇದೆ, ದಿಲ್ಲಿಯ ಮಾಹಿತಿ ಇದೆ, ಅಂತಾರಾಷ್ಟ್ರೀಯ ಮಟ್ಟದ ಮಾಹಿತಿ ಇದೆ, ಫಿಲಾಸಾಫಿಕಲ್ ಕಂಟೆಂಟ್ ಕೂಡ ಈ ಪುಸ್ತಕದಲ್ಲಿ ಸೇರಿದೆ. ಎಲ್ಲಾನು ಸಿಗುತ್ತೆ ನಿಮಗೆ. ಮತ್ತೆ ಇನ್ನೊಂದು, ಈ ಪುಸ್ತಕವನ್ನ ತುಂಬಾ ಜ್ಞಾನಿಗಳೇ ಓದ್ಬೇಕಂತ ಇಲ್ಲ. ಹೈಸ್ಕೂಲ್ ವಿದ್ಯಾರ್ಥಿಗೂ ಕೂಡ ಅರ್ಥವಾಗುವಂತ ಭಾಷೆಯಲ್ಲಿ, ತುಂಬಾ ಸರಳವಾದ ಭಾಷೆಯಲ್ಲಿ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗೋಕೆ ನಾವು ಈ ಪುಸ್ತಕವನ್ನು ನಿಮಗೆ ಸಿದ್ಧಪಡಿಸಿದೀವಿ. ಕನ್ನಡ ಓದಲು ಯಾರಿಗೆ ಬರುತ್ತೆ ಅವ್ರು ಈ ಪುಸ್ತಕವನ್ನ ಖರೀದಿ ಮಾಡಿದ್ರೆ ಸಾಕು. ಹೆಸರು ಪ್ರಬಂಧ ನಿಧಿ, ಬಟ್ ಇರೋ ಕಂಟೆಂಟ್ ಎಲ್ಲವೂ ಕೂಡ ಎಲ್ಲಾ ಆಯಾಮಗಳನ್ನ, ಎಲ್ಲಾ ಚೌಕಟ್ಟುಗಳನ್ನ ತಲುಪಿ ಬರುತ್ತೆ. ಕರ್ನಾಟಕ ಸರ್ಕಾರದ ಸರ್ಕಾರಿ ಅಥವಾ ಖಾಸಗಿ ಶಾಲೆಗಳಲ್ಲಿ, ಶಾಲೆ ಇರಬಹುದು, ಹೈಸ್ಕೂಲ್ ಇರಬಹುದು, ಕಾಲೇಜ್ಗಳಿರ್ಬೋದು, ನೀವು ಶಿಕ್ಷಕರಾಗಿದ್ರೆ ದಯವಿಟ್ಟು ತಪ್ಪದೆ ಈ ಪುಸ್ತಕವನ್ನ ಖರೀದಿ ಮಾಡಿ. ಯಾಕಂದ್ರೆ ಪ್ರತಿದಿನ ವಿದ್ಯಾರ್ಥಿಗಳಿಗೆ ಒಂದಲ್ಲ ಒಂದು ಹೊಸ ಅಂಶಗಳನ್ನ ನೀವು ತಿಳಿಸಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಈ ಪುಸ್ತಕ ನಿಮಗೆ ತುಂಬಾ ಸಹಕಾರಿಯಾಗುತ್ತೆ. ಈ ಕಡೆ ನಿಮ್ಮ ಜ್ಞಾನವೂ ಕೂಡ ಹೆಚ್ಚುತ್ತೆ, ಮತ್ತೆ ಭಾರತದ ಸದೃಢ ಯುವ ಶಕ್ತಿಯನ್ನು ನೀವು ಸಿದ್ಧಪಡಿಸ್ತಾ ಇರುತ್ತೆ ಅವರಿಗೆ ಇಂತಹ ಮಾಹಿತಿಯನ್ನು ಶೇರ್ ಮಾಡೋದ್ರಿಂದ. ಪ್ರತಿ ಪುಟದಲ್ಲಿ ನಿಮಗೆ ಆಸಕ್ತಿ ಇರುವಂತಹ, ನಿಮಗೆ ಇಂಟ್ರೆಸ್ಟ್ ಇರುವಂತಹ, ನಿಮಗೆ ಹೌದು ಇದು ತುಂಬಾ ಚೆನ್ನಾಗಿದೆ ನಾನು ನೆನ್ಪಿಟ್ಕೊಳ್ಬೇಕು ಅನ್ನುವಂತಹ 2 ಪಾಯಿಂಟ್ಗಳನ್ನ, ಒಂದು ಪಾಯಿಂಟ್ ಅನ್ನ ಮೇಲೆ ಬರೀರಿ, ಒಂದು ಪಾಯಿಂಟ್ ಅನ್ನ ಕೆಳಗೆ ಬರೀರಿ ಸಾಕು. ಈ ಪುಸ್ತಕ ತುಂಬಾ ಸ್ವಚ್ಛವಾಗಿ ಇಟ್ಕೊಳ್ಳೋ ಅಗತ್ಯ ಇಲ್ಲ. ನೀವು ನಿಮ್ಮ ಮೆದುಳಿನಲ್ಲಿ ಈ ಪುಸ್ತಕದ ಕಂಟೆಂಟ್ ಸೇರ್ಬೇಕು. ಹಾಗಾಗಿ ಪ್ರತಿ ಪುಟದ ಮೇಲೆ ಮತ್ತು ಕೆಳಗಡೆ ಒಂದೊಂದು ಪಾಯಿಂಟ್ ಅನ್ನ, ಇಡೀ ಪುಟದಲ್ಲಿ ಓದಿರ್ತೀರಲ್ಲ, ಓದುವಾಗಲೇ ಯಾವ ಚೆನ್ನಾಗಿ ಅನ್ಸುತ್ತೆ ಬರೆದು ಬಿಡ್ರಿ ಅದನ್ನ. 2 ಪಾಯಿಂಟ್. ಯಾಕೆ ಇದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ? ಯಾಕಂತ ಅಂದ್ರೆ 408 ಪುಟಗಳ ಕಂಟೆಂಟ್ ಇದೆ. ಪ್ರತಿ ಪುಟದಲ್ಲಿ 2 ಪಾಯಿಂಟ್ ಸಿಗುತ್ತೆ ನಿಮಗೆ. ಟೋಟಲ್ 816 ಪಾಯಿಂಟ್ಗಳು. ಈ 816 ಪಾಯಿಂಟ್ಸ್ ಅನ್ನ ತಗೊಂಡು ಹೋಗಿ ನೀವು ಎಸ್ಸೆನಲ್ಲಿ ಬರೆದ್ರೆ ಯಾಕೆ ನಿಮ್ಗೆ ಒಳ್ಳೆ ಅಂಕ ಸಿಗಲ್ಲ? ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಪ್ರಬಂಧ ಹೇಗ್ ಬರಿಬೇಕು, ಅದ್ರೊಳಗಡೆ ಏನೇನಿರ್ಬೇಕು ಅನ್ನುವಂತಹ ಸಂಪೂರ್ಣ ಮಾಹಿತಿ ಇದೆ. 2ನೇದ್ರಲ್ಲಿ ನುಡಿಮುತ್ತುಗಳು ಯಾವ್ಯಾವ ಬಳಸ್ಕೊಳ್ಬಹುದು, ಮತ್ತೆ ವಿಭಾಗ ಮಾಡಿದೀವಿ. ಈಗ ಉದಾಹರಣೆಗೆ ಶಿಕ್ಷಣ, ಆರೋಗ್ಯ, ಮಹಿಳೆ, ಸಮಾಜ, ಹೀಗೆ ವಿಭಾಗಗಳನ್ನ ಮಾಡಿಕೊಟ್ಟಿದೀವಿ. ನಿಮಗೆ ಪುಸ್ತಕವನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಚೆನ್ನಾಗಿದ್ರೆ ಮಾತ್ರ ಖರೀದಿ ಮಾಡಿ, ಚೆನ್ನಾಗಿದೆ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ನೀವು ಖಂಡಿತವಾಗ್ಲೂ ಇದನ್ನ ರೆಕಮೆಂಡ್ ಮಾಡೇ ಮಾಡ್ತೀರಿ. ಅಷ್ಟು ಚೆನ್ನಾಗಿರುವಂತಹ ಪುಸ್ತಕ. ಹೆಮ್ಮೆಯಿಂದ ಒಂದು ಗುಣಮಟ್ಟದ ಪುಸ್ತಕವನ್ನ ನಾವು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅರ್ಪಿಸ್ತಾ ಇದ್ದೀವಿ ಅಂತ ನಮಗೆ ಸಂತಸ ಆಗುತ್ತೆ. ವಿದ್ಯಾರ್ಥಿಗಳೇ ನಮಸ್ಕಾರ, ವೆಲ್ಕಮ್ ಟು ಪಾಂಚಜನ್ಯ IAS. ನೀವೆಲ್ಲರೂ ಬಹಳ ನಿರೀಕ್ಷೆಯಿಂದ, ಬಹಳ ದಿನಗಳಿಂದ ಕಾಯ್ತಾ ಇದ್ದಂತಹ ಪ್ರಬಂಧ ನಿಧಿ ಪುಸ್ತಕ ಇವಾಗ ಬಿಡುಗಡೆ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕರ್ನಾಟಕದ ಎಲ್ಲಾ ಪುಸ್ತಕ ಮಳಿಗೆಗಳಲ್ಲಿ ಲಭ್ಯವಾಗೋದಿದೆ. ಹಾಗಾದ್ರೆ ಈ ಪುಸ್ತಕದಲ್ಲಿ ಏನಿದೆ, ಇದನ್ನ ನೀವು ಯಾಕೆ ಖರೀದಿಸಬೇಕು, ಯಾರು ಖರೀದಿಸಬೇಕು, ಇದನ್ನ ನೀವು ಯಾವ ತರ ಬಳಸಬೇಕು, ಹೇಗ್ ಬಳಸ್ಕೊಂಡು ನೀವು ಇದರಿಂದ ಉತ್ತಮವಾದಂತಹ ಅಂಕಗಳನ್ನ ಗಳಿಸಬಹುದು ಅನ್ನುವಂತಹ ಕೆಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಕೊಡೋನಿದ್ದೀನಿ. ಹಾಗೇನೆ ಈಗ ನೀವು ಆನ್ಲೈನ್ ನಲ್ಲಿ ಈ ಪುಸ್ತಕವನ್ನ ಎಲ್ಲಿ ಖರೀದಿ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡೋನಿದ್ದೀನಿ. ಮೊದಲನೇದಾಗಿ ಈ ಪುಸ್ತಕವನ್ನ ನಾವು ಸಿದ್ಧಪಡಿಸೋಕೆ ಆರಂಭ ಮಾಡಿದ್ದು ಜೂನ್ 2025ರಲ್ಲಿ. ಸುಮಾರು 1 ವರ್ಷಗಳ ಕಾಲ ಸತತ ಪ್ರಯತ್ನದಿಂದ ಈ ಪುಸ್ತಕ ಸಿದ್ಧವಾಗಿದೆ. ಡಿಸೆಂಬರ್ ಅಲ್ಲೇ ಸಿದ್ಧವಾಗಬೇಕಾಗಿತ್ತು. ಕಾರಣಾಂತರಗಳಿಂದ ಇನ್ನೊಂದು 6 ತಿಂಗಳ ಟೈಮ್ ತಗೊಳ್ತು. ಬಟ್ 6 ತಿಂಗಳ ಸಮಯದಲ್ಲಿ ನಾವು ಇದನ್ನ ಮತ್ತಷ್ಟು ಪರಿಷ್ಕರಣೆ ಮಾಡಿದ್ವಿ. ಸುಮಾರು 408 ಪುಟಗಳ ಕಂಟೆಂಟ್ ಇದೆ. ಸುಮಾರು 80,000 ಪದಗಳ ಸಮೃದ್ಧವಾದಂತಹ ಸಂಪನ್ಮೂಲ ಈ ಪುಸ್ತಕದಲ್ಲಿ ನಿಮಗೆ ಸಿಗುತ್ತೆ. ಈ ಪುಸ್ತಕದ ವಿಶೇಷತೆಗಳನ್ನ ನಾನು ಒಂದೊಂದಾಗಿ ನಿಮ್ಗೆ ಹೇಳ್ತೀನಿ. ಈಗ ಪುಸ್ತಕ ಜೂನ್ 15ನೇ ತಾರೀಕು ಲಾಂಚ್ ಆಗೋದಿದೆ. ಇದು ಪ್ರಬಂಧ, ನೀವು ನೋಡಬಹುದು ಪ್ರಬಂಧದ ಪುಸ್ತಕವನ್ನ. ಇಲ್ಲಿ ನಿಮಗೆ ಮುನ್ನುಡಿ ಕಾಣ್ತಾ ಇದೆ. ಹಾಗೇನೆ ಇಲ್ಲಿ ಪರಿವಿಡೆ ಮತ್ತೇನೇನಿದೆ ಅದೆಲ್ಲವನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಕೆಲವೊಬ್ಬರಿಗೆ ಸಮಯ ತುಂಬಾ ಕಡಿಮೆ ಇರುತ್ತಲ್ಲ, ನಿಮ್ಮ ಸಮಯವನ್ನ ನಾನು ವ್ಯರ್ಥ ಮಾಡಲ್ಲ. ವ್ಯರ್ಥ ಮಾಡೋ ಬದಲಾಗಿ ನಾನು ಈ ಪುಸ್ತಕದ ಸಂಕ್ಷಿಪ್ತ ಮಾಹಿತಿನ ಮೊದಲು ಕೊಟ್ಬಿಡ್ತೀನಿ. ಮೊದಲೇ ನೋಡಿ, ಇದನ್ನ ನೀವು ಯಾಕೆ ಖರೀದಿಸಬೇಕು ಆ ಪ್ರಶ್ನೆ ಮೊದಲು ಬರ್ಬೇಕಲ್ವಾ ನಿಮ್ಮಲ್ಲಿ. ಯಾಕಂತ ಅಂದ್ರೆ ಒಂದು ಪುಸ್ತಕವನ್ನ ನೀವು ಖರೀದಿ ಮಾಡ್ತಾ ಇದ್ದೀರಿ ಅಂತ ಅಂದ್ರೆ ಅದಕ್ಕೆ ಏನೋ ಒಂದು ಉದ್ದೇಶ ಇರುತ್ತೆ, ಏನೋ ಒಂದು ಕಾರಣ ಇರುತ್ತೆ. ಮೊಟ್ಟ ಮೊದಲು ನೋಡಿ, ಈ ಪುಸ್ತಕ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಕವರ್ ಮಾಡುತ್ತೆ. ಈ ಪುಸ್ತಕ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಕವರ್ ಮಾಡುತ್ತೆ. ಇದರಲ್ಲಿ ನಿಮಗೆ ಇತಿಹಾಸ, ಭೂಗೋಳ, ರಾಜಕೀಯ, ವಿಜ್ಞಾನ ತಂತ್ರಜ್ಞಾನ, ಪರಿಸರ ಅಧ್ಯಯನ, ಸಮಗ್ರತೆ, ನೈತಿಕತೆ ಎಲ್ಲಾ ವಿಷಯಗಳು ಇದರಲ್ಲಿ ಸೇರ್ಕೊಂಡಿದೆ. ಹಾಗೇನೆ ಸಿನಿಮಾ, ಪುಸ್ತಕಗಳು, ಎಲ್ಲಾ ರೀತಿಯ ಉದಾಹರಣೆಗಳನ್ನ ಇದರಲ್ಲಿ ನಾವು ಸೇರಿಸಿದೀವಿ. ಸುಮಾರು 408 ಪುಟಗಳ ಬೃಹತ್ ಪುಸ್ತಕ. ಹಾಗೇನೆ ಯೂಸರ್ ಫ್ರೆಂಡ್ಲಿ ಕೂಡ ಇದೆ. ಹಾಗಾಗಿ ನೀವು ಚಿಕ್ಕಂದಿನಿಂದ ಇಲ್ಲಿವರೆಗೂ ಏನ್ ಕಲಿಬೇಕಾಗಿತ್ತಲ್ಲ ಅದೆಲ್ಲಾನು ಕೂಡ ಇದರಲ್ಲಿ ನಾವು ಸಮಗ್ರವಾಗಿ ನಿಮಗೆ ಒಂದ್ ರೀತಿ ನೋಟ್ಸ್ ರೀತಿ ಮಾಡ್ಕೊಟ್ಟಿದೀವಿ.
ಗುಣಮಟ್ಟದಲ್ಲಿ ತುಂಬಾ ಸರಳವಾಗಿ ನಿಮ್ಗೆ ಅರ್ಥ ಆಗುತ್ತೆ. ಈ ಪುಸ್ತಕದಲ್ಲಿ ಎಲ್ಲಾ ಸಬ್ಜೆಕ್ಟ್ ಗಳು ಕವರ್ ಆಗುತ್ತೆ. ಇದು ಮೊದಲ ಅಂಶ ನಿಮ್ಗೆ ಗೊತ್ತಿರ್ಲಿ. ಹಾಗೇನೆ ಇಲ್ಲಿ ಪ್ರೀಮಿಯಂ ಕ್ವಾಲಿಟಿ ಆಫ್ ವೈಟ್ ಪೇಪರ್ ನ ಬಳಸಿದೀವಿ. ಸೊ 68 GSM ನ ಹೈ ಕ್ವಾಲಿಟಿ ಹಾಳೆಗಳನ್ನ ಬಳಸಲಾಗಿದೆ. 408 ಪುಟಗಳ ಪುಸ್ತಕದ MRP 390 ರೂಪಾಯಿ ಇದೆ. ಬಟ್ ನಿಮ್ಗೆ ಈಗ ಸದ್ಯಕ್ಕೆ ಅಪ್ ಟು 50 ರೂಪಾಯಿಗಳ ಡಿಸ್ಕೌಂಟ್ ಸಿಗೋ ಸಾಧ್ಯತೆ ಇದೆ. ಓಕೆ, ಸೊ ಬಜೆಟ್ ಫ್ರೆಂಡ್ಲಿ ಕೂಡ ಆಗುತ್ತೆ. ಸುಮಾರು 340ರಿಂದ 350 ರೂಪಾಯಿಗೆ ಈ ಪುಸ್ತಕ ಸಿಗುತ್ತೆ. ಓಕೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು ನಾನು ಹೇಳ್ತೀನಿ ಮುಂದೆ ನಿಮಗೆ. ಆಮೇಲೆ ಲೈಟ್ ವೇಟ್ ಇದೆ, ಇದು ತುಂಬಾ ಮುಖ್ಯ. ಯಾಕಂತ ಅಂದ್ರೆ ಪುಸ್ತಕ ತುಂಬಾ ಹೆವಿ ಆದ್ರೆ ನೀವು ಆರಾಮಾಗಿ ಕುಳಿತುಕೊಂಡು ಓದೋಕ್ಕಾಗಲ್ಲ. ನೀವು ಟ್ರಾವೆಲ್ ಮಾಡುವಾಗಲೂ ಕೂಡ ಓದ್ಬೋದು, ಅಷ್ಟು ಚೆನ್ನಾಗಿದೆ. ನೀವು ಬಸ್ಸಲ್ಲಿ ಹೋಗುವಾಗ, ನೀವು ಟ್ರೈನ್ ಅಲ್ಲಿ ಹೋಗುವಾಗ ಆರಾಮಾಗಿ ಕುಳಿತುಕೊಂಡು ಓಪನ್ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಆ ಪಾಯಿಂಟ್ ವೈಸ್ ಕೊಟ್ಟಿದೀವಿ ನಾವು ನಿಮಗೆ. ಸೊ ಆರಾಮಾಗಿ ಓದ್ಕೊಂಡು ಹೋಗ್ಬೋದು, ಯಾವುದೇ ರೀತಿಯ ಗೊಂದಲ ಆಗಲ್ಲ. ಅಲ್ಲಿ ಅಕಸ್ಮಾತ್ ನಡುವೆ ಎಲ್ಲಾದ್ರೂ ಸ್ಟಾಪ್ ಮಾಡಿದ್ರು ಮುಂದೆ ಮತ್ತೆ ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು. ಇದೇನ್ ಕತೆ ತರ ಇರುವಂತ ಪುಸ್ತಕ ಅಲ್ಲ. ಎಲ್ಲಿಗೆ ನಿಲ್ಸಿರ್ತೀವಿ ಅಲ್ಲಿಗೆ. ಉದಾಹರಣೆಗೆ ಇಲ್ಲಿ ಪ್ರೇರಕ ಪ್ರಸಂಗಗಳು ಅಂತ ಇದೆ. ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದ್ 3-4 ಪಾಯಿಂಟ್ಸ್ಗಳು, ರಂಜಿತ್ ಸಿಂಗ್ ಡಿಸಾಲೆ ಅವ್ರ ಬಗ್ಗೆ, ಅಜಿಂ ಪ್ರೇಮ್ಜಿ ಅವ್ರ ಬಗ್ಗೆ ಒಂದ್ 3-4 ಪಾಯಿಂಟ್ಗಳು. ಹೀಗೆ ಪ್ರತಿಯೊಬ್ಬ ವ್ಯಕ್ತಿ ಚಿತ್ರಣವೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ನಡುವೆ ನೀವು ಸ್ಟಡಿಯನ್ನ ನಿಲ್ಸಿ ಮತ್ತೆ ಕಂಟಿನ್ಯೂ ಮಾಡಿದ್ರು ಕೂಡ ಯಾವುದೇ ರೀತಿಯ ಮಿಸ್ ಆಗಿರುವಂತ ಫೀಲಿಂಗ್ ನಿಮಗೆ ಬರೋದಿಲ್ಲ. ಹಾಗೇನೆ ಸೈಜು 1/4 ಕ್ರೌನ್ ಸೈಜ್ ಅಂತ ಕರಿತೀವಿ ನಾವು ಇದನ್ನ, ಈ ಪುಸ್ತಕವನ್ನ. ಎಲ್ಲಕ್ಕಿಂತ ಮುಖ್ಯವಾಗಿ ಇದನ್ನ ಓದುವಾಗ ನಿಮಗೆ ದಣಿವಾಗಲ್ಲ. ಯಾಕಂದ್ರೆ ನಾವು ಬಳಸಿರುವಂತಹ ಹಾಳೆ ಕ್ರೀಮಿಶ್ ಇದೆ, ಆಫ್ ವೈಟ್ ಅಂತ ಕರೀತಾರೆ ಇದನ್ನ. ಕ್ರೀಮಿಶ್ ಕಣ್ಣಿಗೆ ಒಂಥರ ಸಮಾಧಾನ ತರ ಫೀಲ್ ಆಗುತ್ತೆ. ಪೂರ್ತಿ ವೈಟ್ ಕಲರ್ ಅಲ್ಲ, ಸಮಾಧಾನ. ನೀವು ಕೆಲವೊಬ್ರು ನಮ್ಮ ಡೈಲಿ ಪ್ಲಾನ್ ಡೈರಿ ಖರೀದಿ ಮಾಡಿರ್ಬೋದು ನೋಡಿ, ಅದೇ ತರದ ಹಾಳೆಯನ್ನ ನಾವು ಇದ್ರಲ್ಲಿ ಕೂಡ ಬಳಸಿದೀವಿ. ಓಕೆ, ಆಮೇಲೆ ಇದರಲ್ಲಿ ನೀವು ಪ್ರಬಂಧವನ್ನ ಹೇಗೆ ಬರಿಬೇಕು ಅನ್ನೋದು ಮೊದಲ ಒಂದು 20 ಪುಟದಲ್ಲಿದೆ. ಪ್ರಬಂಧ ಅಂದ್ರೆ ಏನು, ಅದ್ರೊಳಗಡೆ ಏನ್ ಇರಬೇಕು, ಏನ್ ಇರಬಾರ್ದು, ಇದನ್ನ ನಾವು ಈ ಪುಸ್ತಕದಲ್ಲಿ ಸೇರಿಸಿದೀವಿ. ಜೊತೆಗೆ ಕರೆಂಟ್ ಅಫೇರ್ಸ್ ಕೂಡ ಇದೆ, ಸ್ಟ್ಯಾಟಿಕ್ ಕೂಡ ಇದೆ. ಈಗ ಸದ್ಯಕ್ಕೆ ನಡೀತಾ ಇರೋದು, ಏನೇನ್ ಆಗ್ಬೇಕಾಗಿದೆ ಇನ್ನು ಕೂಡ ಎಲ್ಲಾ ಪಾಯಿಂಟ್ಸ್ ಅನ್ನ ನಾವು ಶೇರ್ ಮಾಡಿದೀವಿ ಇದರಲ್ಲಿ. ಹಳ್ಳಿಯ ಮಾಹಿತಿ ಇದೆ, ದಿಲ್ಲಿಯ ಮಾಹಿತಿ ಇದೆ, ಅಂತಾರಾಷ್ಟ್ರೀಯ ಮಟ್ಟದ ಮಾಹಿತಿ ಇದೆ, ಫಿಲಾಸಾಫಿಕಲ್ ಕಂಟೆಂಟ್ ಕೂಡ ಈ ಪುಸ್ತಕದಲ್ಲಿ ಸೇರಿದೆ. ಎಲ್ಲಾನು ಸಿಗುತ್ತೆ ನಿಮಗೆ. ಮತ್ತೆ ಇನ್ನೊಂದು, ಈ ಪುಸ್ತಕವನ್ನ ತುಂಬಾ ಜ್ಞಾನಿಗಳೇ ಓದ್ಬೇಕಂತ ಇಲ್ಲ. ಹೈಸ್ಕೂಲ್ ವಿದ್ಯಾರ್ಥಿಗೂ ಕೂಡ ಅರ್ಥವಾಗುವಂತ ಭಾಷೆಯಲ್ಲಿ, ತುಂಬಾ ಸರಳವಾದ ಭಾಷೆಯಲ್ಲಿ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗೋಕೆ ನಾವು ಈ ಪುಸ್ತಕವನ್ನು ನಿಮಗೆ ಸಿದ್ಧಪಡಿಸಿದೀವಿ. ಸರಿ, ಹಾಗಾದ್ರೆ ಇದನ್ನ ಯಾರು ಖರೀದಿ ಮಾಡ್ಬೇಕು, ಯಾರಿಗೋಸ್ಕರ ಸಿದ್ಧಪಡಿಸಿದೀವಿ ಪುಸ್ತಕವನ್ನ? ಸಿಂಪಲ್ ಆಗಿ ಹೇಳ್ಬಿಡ್ತೇನೆ ನಾನು ನಿಮಗೆ. ಎನಿವನ್ ಕನ್ನಡ ಓದಲು ಯಾರಿಗ್ ಬರುತ್ತೆ ಅವ್ರು ಈ ಪುಸ್ತಕವನ್ನ ಖರೀದಿ ಮಾಡಿದ್ರೆ ಸಾಕು. ಹೆಸರು ಪ್ರಬಂಧ ನಿಧಿ, ಬಟ್ ಇರೋ ಕಂಟೆಂಟ್ ಎಲ್ಲವೂ ಕೂಡ ಎಲ್ಲಾ ಆಯಾಮಗಳನ್ನ, ಎಲ್ಲಾ ಚೌಕಟ್ಟುಗಳನ್ನ ತಲುಪಿ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನ ಇದರಲ್ಲಿ ನಿಮಗೆ ನೀಡಲಾಗಿದೆ. ಯಾರು ಪಬ್ಲಿಕ್ ಸ್ಪೀಕಿಂಗ್ ಇಂಪ್ರೂವ್ ಮಾಡ್ಕೋಬೇಕು ಅನ್ಕೊಂಡಿದ್ದೀರಿ, ನಾನು ಸಾರ್ವಜನಿಕ ಭಾಷಣಗಳನ್ನ ಮಾಡಬೇಕು, ಜನರ ಮನಸ್ಸನ್ನ ಗೆಲ್ಲಬೇಕು, ನನಗೆ ಭಾರತ ಮತ್ತು ಜಗತ್ತಿನ ಮಾಹಿತಿ ಬೇಕು ಅನ್ನೋರು ಈ ಪುಸ್ತಕವನ್ನ ಕಣ್ಣು ಮುಚ್ಚಿ ಖರೀದಿ ಮಾಡಬಹುದು. ಹಾಗೇನೆ ಯಾರಿಗೆ ಜನರಲ್ ನಾಲೆಜ್ ಬೇಕು, ಯಾವುದೋ ಒಂದು ವಿಚಾರದ ಬಗ್ಗೆ ನಿಮ್ಮದೇ ಆದಂತ ವಿಷಯವನ್ನ ಮಂಡನೆ ಮಾಡಬೇಕು, ಜನರಿಗೆ ತಿಳಿಸ್ಕೊಡ್ಬೇಕು, ಅಥವಾ ನೀವು ಕಲ್ತ್ಕೊಳ್ಬೇಕು ಅನ್ನುವಂಥವ್ರಿದ್ರೆ ನೀವು ಕೂಡ ಖರೀದಿ ಮಾಡಬಹುದು. ಹಾಗೇನೆ ಈಗ ನಡೀತಾ ಬದಲಾವಣೆಗಳ ಬಗ್ಗೆ ತಿಳ್ಕೊಳ್ಳೋರು ಕೂಡ ಈ ಪುಸ್ತಕವನ್ನ ಖರೀದಿ ಮಾಡಬೇಕು. ಹಾಗೇನೆ ಯಾವ ವಿದ್ಯಾರ್ಥಿಗಳನ್ನ ಗುರಿಯಲ್ಲಿ ಇಟ್ಕೊಂಡು ಈ ಪುಸ್ತಕವನ್ನು ಸಿದ್ಧಪಡಿಸಿದೀವಿ ಅಂದ್ರೆ IAS, KS, PSI, ESI, RSI ಮತ್ತು ಯಾವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಬಂಧ ಪತ್ರಿಕೆ ಇದೆ ನೋಡಿ, ಅವರೆಲ್ಲರೂ ಕೂಡ ಈ ಪುಸ್ತಕವನ್ನು ಖರೀದಿ ಮಾಡಿ ಅಧ್ಯಯನ ಮಾಡಬಹುದು. ಓಕೆ, ಸೊ ಎಲ್ರು ಕೂಡ ನೀವು ಓದ್ತಾ ಇರುವಂತಹ ಒಂದು ಪತ್ರಿಕೆಯಲ್ಲಿ, ನೀವು ಓದ್ತಾ ಇರುವಂತಹ ಒಂದು ಎಕ್ಸಾಮ್ ನಲ್ಲಿ ಪ್ರಬಂಧದ ಕುರಿತಾದಂತಹ ಪ್ರಶ್ನೆಗಳು ಬರುತ್ತಂದ್ರೆ ನೀವು ಈ ಪುಸ್ತಕವನ್ನ ಖರೀದಿ ಮಾಡಿ ಅಧ್ಯಯನವನ್ನ ಆರಂಭ ಮಾಡಬಹುದು. ಈ ದಿನದಿಂದಾನೇ ಅಧ್ಯಯನ ಆರಂಭ ಮಾಡಬಹುದು. ಹೇಗ್ ಮಾಡೋದು ಅಂತ ಹೇಳ್ತೀನಿ ನಾನು ನಿಮಗೆ. ಇನ್ನು ಒಂದು ನನ್ನ ವೈಯಕ್ತಿಕವಾದಂತಹ ವಿನಂತಿ ಮತ್ತು ಕಿವಿ ಮಾತು, ಕರ್ನಾಟಕ ಸರ್ಕಾರದ ಸರ್ಕಾರಿ ಅಥವಾ ಖಾಸಗಿ ಶಾಲೆಗಳಲ್ಲಿ, ಶಾಲೆ ಇರಬಹುದು, ಹೈಸ್ಕೂಲ್ ಇರಬಹುದು, ಕಾಲೇಜ್ಗಳಿರ್ಬಹುದು, ನೀವು ಶಿಕ್ಷಕರಾಗಿದ್ರೆ ದಯವಿಟ್ಟು ತಪ್ಪದೆ ಈ ಪುಸ್ತಕವನ್ನ ಖರೀದಿ ಮಾಡಿ. ಯಾಕಂದ್ರೆ ಪ್ರತಿದಿನ ವಿದ್ಯಾರ್ಥಿಗಳಿಗೆ ಒಂದಲ್ಲ ಒಂದು ಹೊಸ ಅಂಶಗಳನ್ನ ನೀವು ತಿಳಿಸಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಈ ಪುಸ್ತಕ ನಿಮ್ಗೆ ತುಂಬಾ ಸಹಕಾರಿಯಾಗುತ್ತೆ. ಈ ಕಡೆ ನಿಮ್ಮ ಜ್ಞಾನವೂ ಕೂಡ ಹೆಚ್ಚುತ್ತೆ, ಮತ್ತೆ ಭಾರತದ ಸದೃಢ ಯುವ ಶಕ್ತಿಯನ್ನು ನೀವು ಸಿದ್ಧಪಡಿಸ್ತಾ ಇರುತ್ತೆ ಅವರಿಗೆ ಇಂತಹ ಮಾಹಿತಿಯನ್ನು ಶೇರ್ ಮಾಡೋದ್ರಿಂದ. ನಾನು ಇದರಲ್ಲಿ ಏನೇನಿದೆ ಅದೆಲ್ಲವನ್ನು ಕೂಡ ತಿಳಿಸ್ಕೊಡ್ತೀವಿ. ನಿಮ್ಗೆ ಸ್ಯಾಂಪಲ್ PDF ಅನ್ನು ಕೂಡ ನಾವು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಶೇರ್ ಮಾಡ್ತೀವಿ. ಓಕೆ, ಸೊ ಇದಿಷ್ಟು ಯಾರು ಇದನ್ನ ಖರೀದಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಸರಿ, ಖರೀದಿ ಏನೋ ಮಾಡ್ತೀರಿ, ಹೇಗ್ ಯೂಸ್ ಮಾಡೋದು, ಇದನ್ನ ಹೇಗ್ ಯೂಸ್ ಮಾಡ್ಬೇಕು, ಅದು ತುಂಬಾ ಮುಖ್ಯ. ಖರೀದಿ ಮಾಡಿ ಮನೇಲಿ ಇಟ್ಟರೆ ವೇಸ್ಟ್ ಅಲ್ವಾ? ಅದು 3,500 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಿ, 390 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಿ, ಮನೇಲಿ ಇಟ್ಟರೆ ವೇಸ್ಟ್ ಅಲ್ವಾ? ಹಾಗಲ್ಲ, ಯೂಸ್ ಮಾಡೋದನ್ನ ಹೇಳ್ಕೊಡ್ತೀನಿ ನಾನು ನಿಮಗೆ. ನೋಡಿ, ನಿಮ್ಮ ಸ್ಕೋರ್ ಅನ್ನ ಮ್ಯಾಕ್ಸಿಮೈಸ್ ಮಾಡೋಕೆ ನೀವ್ ಇದನ್ನ ಯಾವ ತರ ಓದ್ಬೇಕು ಅಂದ್ರೆ ಡೈಲಿ 5ರಿಂದ 10 ಪುಟ ಓದ್ಬೇಕು.
ಒಂದೇ ಸಾರಿ ಕುಳಿತುಕೊಂಡು 100-200 ಪುಟ ಓದುವಂತ ಪುಸ್ತಕ ಅಲ್ಲ ಇದು. ಡೈಲಿ ಸ್ವಲ್ಪ 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 ಎಂಜಾಯ್ ಮಾಡ್ತಾ ಓದುವಂತ ಪುಸ್ತಕ. 5-10 ಪುಟ ಅಷ್ಟೇ. ಹಾಗೇನೆ ಓದುವಾಗಲೇ ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಅಂಡರ್ಲೈನ್ ಮಾಡ್ಕೊಂಡು ಬಿಡ್ಬೇಕು. ಓದುವಾಗಲೇ ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಅಂಡರ್ಲೈನ್ ಮಾಡ್ಕೊಂಡು ಬಿಡ್ಬೇಕು. ಇದು ಪ್ರಬಂಧಗಳ ಸಂಕಲನ ಅಲ್ಲ, ಪ್ರಬಂಧಕ್ಕೆ ಬೇಕಾಗುವಂತ ಕಂಟೆಂಟ್ ಅನ್ನ ಇರುವಂತ ಪುಸ್ತಕ ಇದು. ಓಕೆ, ಸೊ ಅಂಡರ್ಲೈನ್ ಮಾಡ್ಕೊಂಡ್ ಬಿಡ್ತೀರಿ. ಮತ್ತು ನಾವೇನ್ ಮಾಡಿದೀವಿ ಈ ಪುಸ್ತಕದಲ್ಲಿ ಅಂದ್ರೆ 2 ಮಾರ್ಜಿನ್ ಕೊಟ್ಟಿದೀವಿ. ಈ ಪುಸ್ತಕದಲ್ಲಿ ಹೇಗಿದೆ ಅಂತ ಅಂದ್ರೆ ಈ ತರ ಮೇಲೊಂದು ಮಾರ್ಜಿನ್ ಇದೆ, ಕೆಳಗಡೆ ಒಂದು ಮಾರ್ಜಿನ್ ಇದೆ, ಇಲ್ಲಿ ನಡುವೆ ಕಂಟೆಂಟ್ ಇದೆ, ಇಲ್ಲಿ ಮೇಲೆ ಸ್ವಲ್ಪ ಜಾಗ ಖಾಲಿ ಇದೆ, ಕೆಳಗಡೆ ಸ್ವಲ್ಪ ಜಾಗ ಖಾಲಿ ಇದೆ. ಪ್ರತಿ ಪುಟದಲ್ಲಿ ನಿಮಗೆ ಆಸಕ್ತಿ ಇರುವಂತಹ, ನಿಮಗೆ ಇಂಟ್ರೆಸ್ಟ್ ಇರುವಂತಹ, ನಿಮಗೆ ಹೌದು ಇದು ತುಂಬಾ ಚೆನ್ನಾಗಿದೆ ನಾನು ನೆನ್ಪಿಟ್ಕೊಳ್ಬೇಕು ಅನ್ನುವಂತಹ 2 ಪಾಯಿಂಟ್ ಗಳನ್ನ, ಒಂದು ಪಾಯಿಂಟ್ ಅನ್ನ ಮೇಲೆ ಬರೀರಿ, ಒಂದು ಪಾಯಿಂಟ್ ಅನ್ನ ಕೆಳಗೆ ಬರೀರಿ ಸಾಕು. ಈ ಪುಸ್ತಕ ತುಂಬಾ ಸ್ವಚ್ಛವಾಗಿ ಇಟ್ಕೊಳ್ಳೋ ಅಗತ್ಯ ಇಲ್ಲ. ನೀವು ನಿಮ್ಮ ಮೆದುಳಿನಲ್ಲಿ ಈ ಪುಸ್ತಕದ ಕಂಟೆಂಟ್ ಸೇರ್ಬೇಕು. ಹಾಗಾಗಿ ಪ್ರತಿ ಪುಟದ ಮೇಲೆ ಮತ್ತು ಕೆಳಗಡೆ ಒಂದೊಂದು ಪಾಯಿಂಟ್ ಅನ್ನ ಇಡೀ ಪುಟದಲ್ಲಿ ಓದಿರ್ತೀರಲ್ಲ, ಓದುವಾಗಲೇ ಯಾವ ಚೆನ್ನಾಗಿ ಅನ್ಸುತ್ತೆ ಬರೆದು ಬಿಡ್ರಿ ಅದನ್ನ. 2 ಪಾಯಿಂಟ್ ಯಾಕಿದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂತ ಅಂದ್ರೆ 408 ಪುಟಗಳ ಕಂಟೆಂಟ್ ಇದೆ. ಪ್ರತಿ ಪುಟದಲ್ಲಿ 2 ಪಾಯಿಂಟ್ ಸಿಗುತ್ತೆ ನಿಮಗೆ. ಟೋಟಲ್ 816 ಪಾಯಿಂಟ್ಗಳು. ಈ 816 ಪಾಯಿಂಟ್ಸ್ ಅನ್ನ ತಗೊಂಡು ಹೋಗಿ ನೀವು ಎಸ್ಸೆ ನಲ್ಲಿ ಬರೆದ್ರೆ ಯಾಕೆ ನಿಮ್ಗೆ ಒಳ್ಳೆ ಅಂಕ ಸಿಗಲ್ಲ? ಸಿಗುತ್ತೆ, ಹೌದಲ್ವಾ? ಸೊ ಅದಕ್ಕೋಸ್ಕರ ತಪ್ಪದೆ ಮಾರ್ಜಿನ್ ಗಳಲ್ಲಿ ನೀವೇನ್ ಮಾಡ್ಬೇಕು, ಒಂದೊಂದು ಪಾಯಿಂಟ್ ಗಳನ್ನ ಬರೆದಿಟ್ಕೊಳ್ಬೇಕು. ಇನ್ನೂ ಒಂದು, ಈ ಪುಸ್ತಕದ ಪೇಜ್ ನಂಬರ್ 14ರಲ್ಲಿ ನಾವೇನ್ ಮಾಡಿದೀವಿ ಅಂತ ಅಂದ್ರೆ ಸ್ಕ್ಯಾನರ್ ಗಳನ್ನ ಕೊಟ್ಟಿದೀವಿ. ಈ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಪ್ರಬಂಧ ಹೇಗ್ ಬರಿಬೇಕು, ಅದ್ರೊಳಗಡೆ ಏನೇನಿರ್ಬೇಕು ಅನ್ನುವಂತಹ ಸಂಪೂರ್ಣ ಮಾಹಿತಿ ಇದೆ. ಈ ಪ್ರಬಂಧದ ವಿಡಿಯೋಗಳಲ್ಲಿ ನಾವ್ ಹೇಳಿರೋದು ಸಾಮಾನ್ಯವಾಗಿ IAS ಪರೀಕ್ಷೆಗೆ. ಇದೇ ಮಾಡೆಲ್ ಅನ್ನ KS ಅಲ್ಲಿ ನೀವು ಫಾಲೋ ಮಾಡ್ಬೇಕಾಗುತ್ತೆ. KS ಅಲ್ಲಿ ವ್ಯತ್ಯಾಸ ಏನಿರುತ್ತೆ ಅಂದ್ರೆ IAS ಅಲ್ಲಿ ಫಿಲಾಸಫಿಕಲ್ ಕೊಡ್ತಾರೆ, KS ಅಲ್ಲಿ ಕಂಟೆಂಟ್ ಬೇಸ್ಡ್ ಕೊಡ್ತಾರೆ. IAS ಮತ್ತು KS ಅಲ್ಲಿ 1000 ಪದಗಳಿಗೆ ಪ್ರಬಂಧ ಬರೀತೀರಿ. PSI RSI ಗಳಲ್ಲಿ 600 ಪದಗಳಿಗೆ ಪ್ರಬಂಧ ಬರೀತೀರಿ. ಇದ್ರ ಅರ್ಧ ಮಾಡ್ಕೊಂಡ್ರೆ ಅದೇ PSI ಏನು ಪ್ರಬಂಧ ಆಗುತ್ತೆ. ಸ್ವಲ್ಪ ಕಂಟೆಂಟ್ ಜಾಸ್ತಿ ಬೇಕಾಗುತ್ತೆ, ವಿಶ್ಲೇಷಣೆ ಕಡಿಮೆ ಬೇಕಾಗುತ್ತೆ. IAS KS ನಲ್ಲಿ ವಿಶ್ಲೇಷಣೆ ಜಾಸ್ತಿ ಬೇಕಾಗುತ್ತೆ. ಓಕೆ, ಸೊ ಈ ತರ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋದಿರುತ್ತೆ. ಇನ್ನು ಪುಸ್ತಕವನ್ನು ಎಲ್ಲಿ ಖರೀದಿ ಮಾಡೋದು? ಶಾರದಾಂಬಾ ಪುಸ್ತಕಾಲಯ ಧಾರವಾಡ, ಇವ್ರ ಬಳಿ ನೀವು ಖರೀದಿ ಮಾಡಬಹುದು. ನಾವು ಮೊಬೈಲ್ ನಂಬರ್ ಕೊಟ್ಟಿದೀವಿ 7996405903. ಇವರಿಗೆ ವಾಟ್ಸ್ಆಪ್ ಅಲ್ಲಿ ಸಂಪರ್ಕಿಸಿ ಅಥವಾ ಕರೆ ಮಾಡಿ ಪುಸ್ತಕದ ಬಗ್ಗೆ ಕೇಳಿ. ಅವ್ರು ನಿಮ್ಗೆ ಹೇಳ್ತಾರೆ. ಸೋಮವಾರದಿಂದ ಅಂದ್ರೆ ನಿಮಗೆ ಪುಸ್ತಕ ಲಭ್ಯ ಆಗೋದು ಜೂನ್ 15, 2026 ಪುಸ್ತಕ ಲಭ್ಯ ಆಗುತ್ತೆ. ಹಾಗೇನೆ ಕರ್ನಾಟಕದ ಇತರ ಪುಸ್ತಕ ಮಳಿಗೆಗಳಲ್ಲೂ ಕೂಡ ಶೀಘ್ರದಲ್ಲೇ ಲಭ್ಯವಾಗೋದಿದೆ. ಇದು ಪುಸ್ತಕದ ಬಗ್ಗೆ ಸಂಕ್ಷಿಪ್ತವಾದಂತ ಮಾಹಿತಿ. ಯಾರಿಗೆ ಟೈಮ್ ಕಡಿಮೆ ಇತ್ತು ಅವ್ರು ಇದನ್ನ ನೋಡ್ಕೊಂಡ್ರಿ. ಇನ್ ಟೈಮ್ ಯಾರಿಗೆ ಜಾಸ್ತಿ ಇದೆ ಅವ್ರಿಗೆ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಪುಸ್ತಕದಲ್ಲಿ ಏನೇನಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇದು ಪ್ರಬಂಧ ನಿಧಿ ಪುಸ್ತಕದ ಮಾಹಿತಿ. ಇಲ್ಲಿ ನಾವು ನಿಮಗೆ ಈ ಪುಸ್ತಕದಲ್ಲಿ ಏನೇನ್ ಕೊಟ್ಟಿದ್ವಿ ಅನ್ನೋದನ್ನ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಇಲ್ಲಿ ಫಿಲಾಸಫಿಕಲ್ ವಿಷಯ ಕವರ್ ಆಗಿದೆ, ಸಣ್ಣ ಸಣ್ಣ ಕಥೆಗಳಿದೆ, ಸಣ್ಣ ಸಣ್ಣ ಮಹಾನ್ ವ್ಯಕ್ತಿಗಳ ಜೀವನದಲ್ಲಿ ನಡೆದಂತಹ ಪ್ರಸಂಗಗಳಿವೆ. ಹಾಗೇನೆ ಕೆಲವೊಂದು ಕೇಸ್ ಸ್ಟಡಿಗಳು. ಈಗ ಉದಾಹರಣೆಗೆ ಗುಜರಾತ್ ನಲ್ಲಿ ಅಮೂಲ್ ಅನ್ನುವಂತ ಒಂದು ಸಂಸ್ಥೆ ಇದೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತದೆ ಸಂಸ್ಥೆ, ರೈತರಿಂದ ಆರಂಭ ಆದಂತ ಸಂಸ್ಥೆ, ಸಹಕಾರಿ ಸಂಸ್ಥೆ. ಅದ್ ಹೇಗ್ ಬೆಳೀತು ಅನ್ನುವಂತ ಮಾಹಿತಿ ಇದೆ. ಸಾಕಷ್ಟು ದತ್ತಾಂಶ ಮತ್ತೆ ವರದಿಗಳು, ಡೇಟಾ ಮತ್ತು ರಿಪೋರ್ಟ್ ಗಳನ್ನ ಆಡ್ ಮಾಡಿದೀವಿ. ಇತಿಹಾಸ, ಪರಿಸರ, ರಾಜಕೀಯ, ಭೂಗೋಳ, ವಿಜ್ಞಾನ, ನೈತಿಕತೆ, ಸಮಗ್ರತೆ ಎಲ್ಲಾ ಅಂಶಗಳು ಕೂಡ ಇದರಲ್ಲಿ ಸೇರಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳು ಸೇರಿವೆ. ಕವನ, ಪುಸ್ತಕ, ಚಲನಚಿತ್ರ ಎಲ್ಲಾ ಅಂಶಗಳು ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಇದರಲ್ಲಿ ಪುಸ್ತಕದಲ್ಲಿರುವಂತಹ ಮಾಹಿತಿಯ ಬೇಸಿಕ್ ಐಡಿಯಾ ನಿಮಗೆ ಸಿಕ್ತು. ಇನ್ನು ಇದು ಪುಸ್ತಕದ ಒಳಗಿನ ಮೊದಲ ಪುಟ. ಇದರ ನಂತರ ಇಲ್ಲೊಂದು ಮುನ್ನುಡಿ ಇದೆ. ಈ ಪುಸ್ತಕ 2 ವಿಭಾಗದಲ್ಲಿದೆ. ಅದರಲ್ಲಿ ಮೊದಲನೇ ವಿಭಾಗ ಅಥವಾ ಮೊದಲ ಭಾಗದಲ್ಲಿ ಪ್ರಬಂಧದ ರಚನೆ ಮತ್ತು ಅಧ್ಯಯನ ಸಾಮಗ್ರಿಯನ್ನು ಕೊಟ್ಟಿದ್ದೀವಿ ನಾವು ನಿಮಗೆ. ಅಂದ್ರೆ ಪ್ರಬಂಧ ಹೇಗ್ ಬರಿಬೇಕು, ಆ ಪ್ರಬಂಧಕ್ಕೆ ಬೇಕಾಗುವಂತಹ ಮಾಹಿತಿಯನ್ನ ಸೇರಿಸಿದೀವಿ. ಏನು ಇಲ್ಲಿದೆ ನೋಡಿ, ಸಿಂಪಲ್. ಮೊದಲನೇ ಅಧ್ಯಾಯ 1ರಲ್ಲಿ ಪ್ರಬಂಧದ ರಚನೆ ಹೇಗ್ ಮಾಡ್ಬೇಕು ನೀವು, 2ನೇದ್ರಲ್ಲಿ ನುಡಿಮುತ್ತುಗಳು ಯಾವ್ಯಾವ ಬಳಸ್ಕೊಳ್ಬಹುದು, ಮತ್ತೆ ವಿಭಾಗ ಮಾಡಿದೀವಿ. ಈಗ ಉದಾಹರಣೆಗೆ ಶಿಕ್ಷಣ, ಆರೋಗ್ಯ, ಮಹಿಳೆ, ಸಮಾಜ, ಹೀಗೆ ವಿಭಾಗಗಳನ್ನ ಮಾಡಿಕೊಟ್ಟಿದೀವಿ ನಿಮಗೆ. ಈಗ ಉದಾಹರಣೆಗೆ ಯಾವುದೇ ವಿಷಯದ ಮೇಲೆ ಪ್ರಬಂಧ ಬಂದ್ರೂ ಕೂಡ ನೀವೇನ್ ಮಾಡ್ಬೋದು, ಈ ಕಂಟೆಂಟ್ ನೆನ್ಪಿಟ್ಕೊಂಡು ಹೋಗಿದ್ರೆ ಆರಾಮಾಗಿ ಬರಿಬಹುದು ಆ ಒಂದು ಉತ್ತರಗಳನ್ನ. ನೆಕ್ಸ್ಟ್ ಪುಸ್ತಕಗಳ ಉದಾಹರಣೆಗಳಿವೆ, ಕವನಗಳ ಉದಾಹರಣೆಗಳು, ಪ್ರೇರಕ ಪ್ರಸಂಗಗಳಿವೆ, ಜಾಗತಿಕ ಇತಿಹಾಸದಿಂದ ನಾವು ಕಲಿಬೇಕಾದಂತ ಮಾಹಿತಿ ಇದೆ. ಮತ್ತೆ ಭಾರತ ಮತ್ತು ಜಗತ್ತಿನ ಇತಿಹಾಸದ ಬಗ್ಗೆ ಮಾಹಿತಿ ಇದೆ. ಭಾರತ ಸಾಮಾಜಿಕ ಬಗ್ಗೆ ಇದೆ. ಅಂತಾರಾಷ್ಟ್ರೀಯ ಸಂಬಂಧದ ಅಂಶಗಳು ಕೂಡ ಸೇರಿಸ್ಕೊಂಡಿದೀವಿ. ಓಕೆ, ಭಾರತದ ಆರ್ಥಿಕತೆ ಬಗ್ಗೆ, ಜಗತ್ತಿನ ಆರ್ಥಿಕತೆ ಬಗ್ಗೆ ಎಕ್ಸಾಂಪಲ್ಗಳು, ಪರಿಸರದ ಬಗ್ಗೆ, ಆಂತರಿಕ ಭದ್ರತೆಯ ಬಗ್ಗೆ, ವಿಜ್ಞಾನ, ತಂತ್ರಜ್ಞಾನ, ನೈತಿಕತೆ, ಸಮಗ್ರತೆ, ಹೀಗೆ ಸುಮಾರು 15 ಅಧ್ಯಾಯಗಳಲ್ಲಿ ನಿಮ್ಗೆ ಏನ್ ಸಿಗುತ್ತೆ ಅಂತ ಅಂದ್ರೆ ಮೊದಲು ಕಂಟೆಂಟ್ ಸಿಗುತ್ತೆ. ಇನ್ನು ಇದಾದ ಮೇಲೆ UPSC, KPSC ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವಂತಹ ಸಂಸ್ಥೆಗಳು ಫೋಕಸ್ ಮಾಡುವಂತಹ ಸುಮಾರು ಒಂದು 15ರಿಂದ 16 ಟಾಪಿಕ್ಗಳ ಮೇಲೆ ನಾವೇನ್ ಮಾಡಿದೀವಿ ಅಂತ ಅಂದ್ರೆ ಸಮಗ್ರವಾದಂತಹ ಕಂಟೆಂಟ್ ಅನ್ನ ಕಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ. ನೀವಿಲ್ಲಿ ನೋಡಬಹುದು. ಮೊಟ್ಟ ಮೊದಲನೇದು ಆರೋಗ್ಯದ ಬಗ್ಗೆ ನಿಮ್ಗೆ
ಸುಮಾರು 21 ಪುಟಗಳ ಮಾಹಿತಿ ಸಿಗುತ್ತೆ. ನಂತರ ಮಹಿಳೆಯರ ಬಗ್ಗೆ ಕೇಳ್ತಾರೆ, ಇಲ್ಲೊಂದು 22 ಪುಟಗಳ ಮಾಹಿತಿ, ಮಕ್ಕಳ ಬಗ್ಗೆ ಒಂದು 10 ಪುಟ, ಶಿಕ್ಷಣದ ಬಗ್ಗೆ ಒಂದು 20 ಪುಟ. ಅಂದ್ರೆ ಯುವ ಶಕ್ತಿ, ಒಕ್ಕೂಟ, ಸಂಯುಕ್ತ ವ್ಯವಸ್ಥೆ, ಪ್ರಜಾಪ್ರಭುತ್ವ ಅಂದ್ರೆ ಏನು, ನ್ಯಾಯಾಂಗದ ಬಗ್ಗೆ, ಉತ್ತಮ ಆಡಳಿತ ಅಂದ್ರೆ ಯಾವ ತರ ಇರಬೇಕಲ್ಲಿ, ನಾಗರಿಕ ಸೇವಕರು ಯಾವ ತರ ಕೆಲಸ ಮಾಡ್ಬೇಕು, ಪಂಚಾಯತ್ ರಾಜ್ ಸಿಸ್ಟಮ್ ಬಗ್ಗೆ ಇದೆ, ಅಗ್ರಿಕಲ್ಚರ್ ಬಗ್ಗೆ ಇದೆ, ಹವಾಮಾನ ಯಾವ ತರ ಬದಲಾವಣೆ ಆಗ್ತಾ ಇದೆ, ಮೂಲ ಸೌಕರ್ಯಗಳನ್ನ ಈಗ ಯಾವ ತರ ಇದೆ ಅದನ್ನ ಹೇಗೆ ಸುಧಾರಣೆ ಮಾಡ್ಕೊಳ್ಬಹುದು, ಸೈಬರ್ ಭದ್ರತೆ ಇರ್ಬೋದು, ಯುದ್ಧ ನೀತಿ, ಮಾಧ್ಯಮಗಳು ಯಾವ ತರ ಕೆಲಸ ಮಾಡ್ತಾ ಇದೆ, ಇನ್ನು ಏನೇನು ಅವುಗಳಲ್ಲಿ ಬದಲಾವಣೆ ಬರಬೇಕಾಗಿದೆ, ಕೈಗಾರಿಕಾ ಕ್ರಾಂತಿಯಲ್ಲಿ ಏನೇನ್ ಆಗ್ಬೇಕಾಗಿದೆ, ಮತ್ತು ಬಹುಧ್ರುವೀಯ ವಿಶ್ವದ ಅಗತ್ಯತೆ. ಏನು ಬಹುಧ್ರುವೀಯ ವಿಶ್ವದ ಅಗತ್ಯತೆ ಅಂತ ಅಂದ್ರೆ, ಇವತ್ತು ಜಗತ್ತು ಬೈಪೋಲಾರ್ ಆಗ್ತಾ ಇದೆ. ಒಂದು ಅಮೆರಿಕ ಮತ್ತೊಂದು ಚೀನಾ ಈ ತರ ವಿಭಾಗ ಆಗೋದು ಬದಲಾಗಿ ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳೆಲ್ಲ ಸೇರ್ಕೊಂಡು ಕೆಲಸ ಮಾಡ್ಬೇಕಾಗಿದೆ. ಕೇವಲ 2 ಸೂಪರ್ ಪವರ್ ದೇಶಗಳಿದ್ರೆ ಜಗತ್ತಿಗೆ ಒಳಿತಲ್ಲ ಅನ್ನುವಂತ ಮಾಹಿತಿಯನ್ನ ಈ ಒಂದು ಬರಹದಲ್ಲಿ ನಿಮ್ಗೆ ಕೊಡಲಾಗಿದೆ. ಇಲ್ಲಿ ನೋಡ್ಬೋದು ನೀವು ಪ್ರಬಂಧವನ್ನ. ಇಲ್ಲಿ ಪ್ರಬಂಧದ ರಚನೆ ಇದೆ, ಯಾವ ತರ ಬರಿಬೇಕು ನೀವು ಅಂತ ಹೇಳಿ, ಕಾಂಪೊನೆಂಟ್ಸ್, ಉಪಶೀರ್ಷಿಕೆಗಳನ್ನ. ಈಗ ಉದಾಹರಣೆಗೆ ಪ್ರಬಂಧದ ವಿಷಯ ಸಿಕ್ಕ ತಕ್ಷಣ ಅದಕ್ಕೆ ಸಬ್ ಹೆಡಿಂಗ್ ಅನ್ನ ಹೇಗೆ ರೆಡಿ ಮಾಡ್ಕೊಳ್ಬೇಕು ಅನ್ನುವಂತ ಮಾಹಿತಿಯನ್ನು ನಾವಿಲ್ಲಿ ಕೊಟ್ಟಿದ್ದೀವಿ ನಿಮಗೆ. ಪ್ರಬಂಧದಲ್ಲಿ ಏನಿರ್ಬೇಕು ಏನಿರಬಾರ್ದು ಅನ್ನುವಂತ ಮಾಹಿತಿ 25ನೇ ಪುಟದವರೆಗೂ ಸಿಗುತ್ತೆ. ನೋಡಿ, ಇಲ್ಲಿ ಶಿಕ್ಷಣ ಇದೆ, ಶಿಕ್ಷಣ ಆದ್ಮೇಲೆ ನಿಮಗೆ ಸಿಗೋದು ಇದು ಸಿನಿಮಾಗಳ ಬಗ್ಗೆ. ನೋಡಿ, ಕನ್ನಡ ಸಿನಿಮಾಗಳು, ಹೆಬ್ಬಟ್ ರಾಮ ಅನ್ನುವಂತ ಒಂದು ಒಳ್ಳೆ ಸಿನಿಮಾ ಇದೆ, ದೀಕ್ಷಾ ಇದೆ, ನಾತಿ ಚರಾಮ ಇದೆ, ಹಿಂದಿನಲ್ಲಿ ಪಿಂಕ್ ಅನ್ನುವಂತ ಸಿನಿಮಾ, ಟಾಯ್ಲೆಟ್, ಆಮೇಲೆ ಹೈವೇ, ಇವೆಲ್ಲ ಮಹಿಳೆಯರಿಗೆ ಸಂಬಂಧಪಟ್ಟಂತ ಸಿನಿಮಾಗಳು ಸಪರೇಟ್ ಮಾಡ್ಕೊಟ್ಟಿದೀವಿ. ಇವನ್ನೆಲ್ಲ ಬಳಸ್ಕೊಳ್ಬಹುದು ನೀವು ಪ್ರಬಂಧದಲ್ಲಿ. ಆಮೇಲೆ ಪುಸ್ತಕಗಳು ನೋಡ್ಬೋದು ನೀವೆಲ್ಲ ಪುಸ್ತಕಗಳು. ಇಲ್ಲಿ ಸುಧಾಮೂರ್ತಿ ಅವರ ಒಂದು ಪುಸ್ತಕ ಇದೆ, ಇಲ್ಲಿ 3000 ಸ್ಟಿಚಸ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಕವನಗಳ ಬಗ್ಗೆ, ಬಹಳಷ್ಟು ಕವನಗಳ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನ ನೀವು ನೋಡ್ಕೊಳ್ಬಹುದು. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಪ್ರೇರಕ ಪ್ರಸಂಗಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳ ಜೀವನದಲ್ಲಿ ಘಟನೆಗಳು ನಡೆದಿರುತ್ತಲ್ಲ ಅದ್ರ ಬಗ್ಗೆ, ಅಹಲ್ಯಾಬಾಯಿ ಹೋಳ್ಕರ್ ಅವ್ರು ಇರ್ಬೋದು, ರಾಣಿ ದುರ್ಗಾವತಿ ಇರ್ಬೋದು. ಓಕೆ, ಆಮೇಲೆ ಜಾಗತಿಕ ಇತಿಹಾಸ ನಾವೇನ್ ಕಲಿಬಹುದು, ಗಾಂಧೀಜಿಯವ್ರು ಇರ್ಬೋದು, ಕೋಪರ್ನಿಕಸ್ ಇರ್ಬೋದು, ಮಾರ್ಗರೆಟ್ ಥ್ಯಾಚರ್ ಇರ್ಬೋದು, ಇವರೆಲ್ಲ ಏನೇನ್ ಮಾಡಿದ್ರು. ಆಮೇಲೆ ಇತಿಹಾಸದ ಬಗ್ಗೆ ಇದೆ ನೋಡಿ, ಇಲ್ಲಿ ನಮ್ಮ ಆರ್ಥಿಕ ಹಿರಿಮೆ ಬಗ್ಗೆ, ಸಿಂಧು ನಾಗರಿಕತೆಯಲ್ಲಿ ಜೀವನ ಶೈಲಿ ಹೇಗಿತ್ತು, ಎಲ್ಲ ಸಂಪೂರ್ಣವಾಗಿ ಎಲ್ಲ ಕವರ್ ಆಗಿದೆ. ಇದೊಂದು ಪುಸ್ತಕ ನಿಮ್ಮ ಇಡೀ ಬದುಕನ್ನ ನೋಡಿ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಭಾರತೀಯ ವಲಸಿಗರ ಕೊಡುಗೆ, ಅಂದ್ರೆ ಭಾರತದಿಂದ ಬೇರೆ ದೇಶಕ್ಕೆ ಹೋಗಿರ್ತಾರಲ್ಲ ಅವರಿಂದ ನಮ್ಮ ದೇಶಕ್ಕೆ ಏನ್ ಲಾಭ ಅನ್ನುವಂತ ಮಾಹಿತಿ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಹಾಗೇನೆ ನೀವು ಮುಂದೆ ನೋಡ್ತಾ ಹೋದ್ರೆ ಆರ್ಥಿಕತೆಯ ಬಗ್ಗೆ, ಮೊದಲ ಪಂಚವಾರ್ಷಿಕ ಯೋಜನೆ, ಆಧುನಿಕ ಭಾರತ ಯಾವ ತರ ಇವತ್ತಿದೆ, ಏನೇನ್ ಮಾಡ್ಬೇಕಾಗಿದೆ, ಆಂತರಿಕ ಭದ್ರತೆಯ ಬಗ್ಗೆ ಮಾಹಿತಿಗಳು, ತುಂಬಾ ಚೆನ್ನಾಗಿರುವಂತಹ ಕಂಟೆಂಟ್. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲು ನೀವು ಪುಸ್ತಕವನ್ನ ನೋಡಿ ಖರೀದಿ ಮಾಡಿ, ಪುಸ್ತಕವನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿದ್ರೆ ಮಾತ್ರ ಖರೀದಿ ಮಾಡಿ, ಚೆನ್ನಾಗಿದೆ ನೀವು ಸಪೋರ್ಟ್ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ನೀವು ಖಂಡಿತವಾಗ್ಲು ಇದನ್ನ ರೆಕಮೆಂಡ್ ಮಾಡೇ ಮಾಡ್ತೀರಿ, ಅಷ್ಟು ಚೆನ್ನಾಗಿರುವಂತಹ ಪುಸ್ತಕ. ಹೆಮ್ಮೆಯಿಂದ ಒಂದು ಗುಣಮಟ್ಟದ ಪುಸ್ತಕವನ್ನ ನಾವು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅರ್ಪಿಸ್ತಾ ಇದ್ದೀವಿ ಅಂತ ನಮಗ್ ಸಂತಸ ಆಗತ್ತೆ. ನೀವ್ ಇದಕ್ಕೆ ಸಪೋರ್ಟ್ ಮಾಡ್ಬೇಕು. ಹೇಗೆ ಸಪೋರ್ಟ್ ಮಾಡ್ಬೇಕು ಅಂದ್ರೆ, ಇದನ್ನ ಬರೀ ಓದಿ ಬರೆಯೋದಲ್ಲ, ಹೆಚ್ಚು ಅಂಕಗಳನ್ನ ಗಳಿಸಿ ರ್ಯಾಂಕ್ ತಗೊಂಡ್ ಬಂದು ಒಂದು ಮೆಸೇಜ್ ಹಾಕೋದು. ಸರ್, ನಾನು ಪ್ರಬಂಧ ನಿಧಿ ಪುಸ್ತಕ ಓದಿದ್ದೆ ಸರ್, ನನಗೆ ಮಾಹಿತಿ ಸಿಕ್ತು, ನಾನು ಇಷ್ಟು ರ್ಯಾಂಕ್ ತಗೊಂಡು ಈ ಒಂದು ಉದ್ಯೋಗವನ್ನ ಮಾಡಿದೆ, ನಾನು ಈ ಒಂದು ಪರೀಕ್ಷೆಗೆ ಸೆಲೆಕ್ಟ್ ಆದೆ. ಹಾಗೆ ಜೀವನದಲ್ಲಿ ನೀವು ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಇದ್ರೂ ಕೂಡ ನಮಗೆ ನಿಮ್ಮ ಮೆಸೇಜ್ಗಳು ಬರ್ತಾ ಇರಲಿ. ಪುಸ್ತಕದ ಹಿಂದ್ಗಡೆ ನಮ್ಮ ಆಫೀಸ್ ನಂಬರ್ ಅನ್ನು ಕೂಡ ನಾವು ಕೊಟ್ಟಿದೀವಿ ನಿಮಗೆ, ಅಲ್ಲಿಗೆ ನೀವು ಮೆಸೇಜ್ ಮಾಡಬಹುದು. ಓಕೆ, ಇಲ್ಲೆಲ್ಲ ನೋಡ್ಬೋದು ನೀವು, ಬಹಳಷ್ಟಿದೆ. ನೈತಿಕತೆ ಬಗ್ಗೆ ಇದೆ, ಮತ್ತೆ ಪ್ರತಿಯೊಂದು ಪದವನ್ನು ಕೂಡ ಕೊಟ್ಟಿದೀವಿ, ಇಂಪಾರ್ಟೆಂಟ್. ಇನ್ನು ಆರೋಗ್ಯದ ಬಗ್ಗೆ ನೋಡ್ರಿ, ಇಲ್ಲಿ ಆರೋಗ್ಯದ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಸಿಸ್ಟಮೆಟಿಕ್ ಆಗಿ ನಾನು ತೋರಿಸ್ತೀನಿ. ಇದು ಆರೋಗ್ಯ, ಇದು ಅದ್ರ ಬಗ್ಗೆ ಒಂದು ಮುನ್ನುಡಿ ತರ ಕಂಟೆಂಟ್ ಕೊಟ್ಟಿದೀವಿ. ಭಾರತದ ಪ್ರಮುಖ ಸಾಂಪ್ರದಾಯಿಕ ವೈದ್ಯ ಪದ್ಧತಿಗಳು ಹೇಗಿವೆ, ಅವುಗಳ ಬಗ್ಗೆ ವಿಶೇಷ ಮಾಹಿತಿ ಇಲ್ಲೆಲ್ಲ ನೋಡ್ಬೋದು ನೀವು. ಆಯುರ್ವೇದ ಅಂದ್ರೆ ಏನು, ಯುನಾನಿ ಅಂದ್ರೆ ಏನು, ಸಿದ್ಧ ಅಂದ್ರೆ ಏನು, ಯೋಗ ಅಂದ್ರೆ ಏನು, ಪ್ರಕೃತಿ ಚಿಕಿತ್ಸೆ ಪ್ರಾಚೀನ ಕಾಲಗಳಲ್ಲಿ ಯಾವ ತರ ಇತ್ತಿದೆಲ್ಲ. ಓಕೆ, ಆಮೇಲೆ ಮಧ್ಯಕಾಲೀನ ಯುಗದಲ್ಲಿ ಹೇಗ್ ಬಂತು, ಆಧುನಿಕ ಕಾಲದಲ್ಲಿ ಇದು ಹೇಗ್ ಬದಲಾಯಿತು, ಬ್ರಿಟಿಷರ ಆಳ್ವಿಕೆಯಲ್ಲಿ ಹೇಗ್ ಬಂತು. ನೋಡಿ, ಸಂಪೂರ್ಣ ಒಂದು ವಿಷಯ ತಗೊಂಡ್ರೆ ಅದು ಹಿಂದಿನಿಂದ ಇಲ್ಲಿವರೆಗೆ, ಅಡಿಯಿಂದ ಮುಡಿವರೆಗೆ ಎಲ್ಲ ಅಂಶ ಇಲ್ಲಿ ಕವರ್ ಆಗಿದೆ. ನಿಮ್ಗೆ ಎಲ್ಲ ಸಿಗುತ್ತೆ ಇದರಲ್ಲಿ. ಇದು ಆರೋಗ್ಯ ಬಗ್ಗೆ, ಪ್ರಸ್ತುತ ಸ್ಥಿತಿ ಇವತ್ತೇನಿದೆ, ಏನೇನ್ ಆಗ್ಬೇಕಾಗಿದೆ ಅನ್ನುವಂತ ಮಾಹಿತಿಯು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಇದು ಆರೋಗ್ಯದ ಬಗ್ಗೆ ಬಹಳಷ್ಟು ಪುಟಗಳನ್ನು ಕೂಡ ನಾವಿಲ್ಲಿ ಕೊಟ್ಟಿದೀವಿ ನಿಮ್ಗೆ. ನೆಕ್ಸ್ಟ್, ಮಹಿಳೆ, ಮಕ್ಕಳು, ಪ್ರತಿಯೊಬ್ಬರ ಬಗ್ಗೆನೂ ಕೂಡ ನಾನು ನಿಮ್ಗೆ ಅಂದ್ರೆ ಅಲ್ಲಿರೋ ಆಯ್ದ ಪುಟಗಳನ್ನ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಡೀ ಪುಸ್ತಕ ಅಲ್ಲ, ಇದು 40 ಪುಟ ತೋರಿಸ್ತಾ ಇದ್ದೀನಿ. ಟೋಟಲ್ 408 ಪುಟಗಳಿದೆ. ಪಂಚಾಯತ್ ಸಿಸ್ಟಮ್ ಬಗ್ಗೆ, ಪಂಚಾಯತ್ ವ್ಯವಸ್ಥೆ, ಮಾಧ್ಯಮಗಳ ಬಗ್ಗೆ. ಓಕೆ, ಸೊ ಎಲ್ಲ ಮಾಹಿತಿಯು ಕೂಡ ಇದರಲ್ಲಿ ಸಮಗ್ರವಾಗಿ ತುಂಬಿಕೊಂಡಿದೆ. ಹಾಗಾಗಿ ನನ್ನ ಒಂದೇ ಒಂದು ವಿನಂತಿ ಏನಂತ ಅಂದ್ರೆ, ವಿದ್ಯಾರ್ಥಿಗಳಲ್ಲಿ ಈ ಪುಸ್ತಕದ ಸದ್ಬಳಕೆಯನ್ನ ನೀವು ಮಾಡ್ಕೊಳ್ಬೇಕು. ಪುಸ್ತಕದ ಸದ್ಬಳಕೆಯನ್ನ ಮಾಡಿಕೊಂಡು ಇದನ್ನ ಓದಿ ಒಳ್ಳೆ ಅಂಕಗಳನ್ನ ಗಳಿಸಿ ಎಕ್ಸಾಮ್ ನಲ್ಲಿ ಪಾಸ್ ಆಗಿ ನಮಗೊಂದು ಮೆಸೇಜ್ ಮಾಡಿದ್ರೆ ಅವತ್ತಿಗೆ ನಮಗ್ ತೃಪ್ತಿ ಆಗತ್ತೆ. ಹೌದು, ನೀವ್ ಇದನ್ನ ಖರೀದಿಸಿದಾಗ ನಮಗ್ ತೃಪ್ತಿ ಆಗಲ್ಲ. ನಮ್ಗೆ ಯಾವಾಗ ತೃಪ್ತಿ ಆಗತ್ತೆ ಅಂತ ಅಂದ್ರೆ, ನೀವ್ ಈ ಪುಸ್ತಕವನ್ನ ಸದ್ಬಳಕೆ ಮಾಡ್ಕೊಂಡು ಎಲ್ಲಾದ್ರೂ ಒಂದು ಒಳ್ಳೆ ಭಾಷಣ ಮಾಡಿ,
ಎಲ್ಲಾದ್ರೂ ಒಂದು ಒಳ್ಳೆ ಪರೀಕ್ಷೆಯಲ್ಲಿ ಪಾಸ್ ಆಗಿ ರ್ಯಾಂಕ್ ಒಂದು ಉದ್ಯೋಗ ಸೇರಿದ್ರೆ ಅಂದ್ರೆ ಅವಾಗ ನಮ್ಮ ಮನಸ್ಸಿಗೆ ತೃಪ್ತಿ ಆಗುತ್ತೆ. ಅಂತಹ ಕೆಲಸಕ್ಕೆ ನೀವು ತೊಡ್ಕೊಳ್ಬೇಕು. ಇದು ಮೊದಲ ಪುಸ್ತಕ, ಇದು ಪಾಂಚಜನ್ಯ IAS ನ ಮೊದಲ ಹೆಜ್ಜೆ. ಹಾಗೇನೆ ಈ ಪುಸ್ತಕ ಓದುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು, ಯಾವ್ದಾದ್ರು ದತ್ತಾಂಶದ ಮಿಸ್ಟೇಕ್ಗಳು ನಿಮ್ಗೆ ಕಂಡು ಬಂದ್ರೆ ತಪ್ಪದೇ ಸಂಕೋಚ ಪಡೆದ ದಯವಿಟ್ಟು ನಮಗ್ ತಿಳಿಸಿ. ಯಾಕಂದ್ರೆ ಮುಂದಿನ ಆವೃತ್ತಿಗಳಲ್ಲಿ ನಾವು ತಿದ್ದುಪಡಿ ಮಾಡ್ಕೊಳ್ಬೇಕು. ಇದು ಆರಂಭ. ನೀವ್ ಇಲ್ಲೇ ನಮ್ಮನ್ನ ತಿದ್ದಿ ಬಿಟ್ರೆ ನಾವು ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡ್ಕೊಳ್ತೀವಿ. ಹಾಗೇನೆ ಮುಂದಿನ ದಿನಗಳಲ್ಲಿ ಹಲವು ಪುಸ್ತಕಗಳನ್ನ ಒಂದೊಂದಾಗಿ ಹೊರಗೆ ತರೋಕೆ ಪಾಂಚಜನ್ಯ IAS ಕೆಲಸ ಮಾಡ್ತಾ ಇದೆ. ನಿಮ್ಮ ಬೆಂಬಲ, ನಿಮ್ಮ ಹಾರೈಕೆ, ನಿಮ್ಮ ಟೀಕೆ ಟಿಪ್ಪಣಿ ಎರಡೂ ನಮಗಿರ್ಲಿ. ಪಾಂಚಜನ್ಯ IAS ನ ಉದ್ದೇಶ ಇಷ್ಟೇ, ಕರ್ನಾಟಕದ ವಿದ್ಯಾರ್ಥಿಗಳು IAS IPS ಅಧಿಕಾರಿಗಳಾಗಬೇಕು. ಹಾಗೇನೆ KS PSI ನೀವು ಯಾವುದೇ ಎಕ್ಸಾಮ್ ಅನ್ನ ಬರೀರಿ, ಬಟ್ ನಿಮ್ಮ ತುದಿ ಗುರಿ IAS IPS ಆಗಿರಲಿ. ನೀವು ಮಾಡಬಹುದು, ನಾವಿದೀವಿ. ಒಳ್ಳೇದಾಗ್ಲಿ. ಪುಸ್ತಕದ ಅಭಿಪ್ರಾಯವನ್ನ ದಯವಿಟ್ಟು ನೀವು ಖರೀದಿಸಿದ ಮೇಲೆ ನಮ್ಮ ಪಾಂಚಜನ್ಯ IAS ನ ಆಫೀಸ್ ನಂಬರ್ ಕಳಿಸಿ. ಒಳ್ಳೇದಾಗ್ಲಿ. ಪುಸ್ತಕವನ್ನ ಬಳಸ್ತೀರಿ, ಹಾಗೇನೆ ಪುಸ್ತಕದ ಬಗ್ಗೆ ಅಭಿಪ್ರಾಯವನ್ನ ತಿಳಿಸ್ತೀರಿ, ಚೆನ್ನಾಗಿದೆ ನಿಮ್ಮ ಸ್ನೇಹಿತರಿಗೂ ಹೇಳ್ತೀರಿ ಅನ್ನುವಂತ ಒಂದು ನಂಬಿಕೆಯ ಮೇಲೆ ಈ ಒಂದು ವಿಡಿಯೋನ ನಾವು ಇಲ್ಲಿಗೆ ಮುಗಿಸ್ತಾ ಇದೀವಿ. ಸದ್ಯಕ್ಕೆ ಶಾರದಾಂಬ ಪುಸ್ತಕಾಲಯದಲ್ಲಿ ಲಭ್ಯವಿದೆ ಪುಸ್ತಕ. ಸೋಮವಾರದಿಂದ ನಿಮಗೆ ಸಿಗುತ್ತೆ ಪುಸ್ತಕ. ಜೊತೆಗೆ ಕರ್ನಾಟಕದ ಎಲ್ಲಾ ಪುಸ್ತಕ ಮಳಿಗೆಗಳಲ್ಲಿ ಕೆಲವೇ ದಿನಗಳು ಲಭ್ಯವಾಗುತ್ತೆ. ಧನ್ಯವಾದ. ಒಳ್ಳೇದಾಗ್ಲಿ. ನಮಸ್ಕಾರ.